ಸ್ನೇಹಿತರೆ, ನಾನೀಗ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇರೋದು ಒಂದು ಪವಿತ್ರವಾದ ಪುಣ್ಯಕ್ಷೇತ್ರದ ಕಡೆಗೆ. ಅದರ ಮಹಿಮೆ ಎಂಥದ್ದಪ್ಪ ಅಂದರೆ, ಭಾರತದ ಪ್ರಸಿದ್ಧ ಪಂಚ ಸರೋವರಗಳ ಪೈಕಿ ಒಂದಾಗಿರುವಂಥದ್ದು. ಮಾತಾ ಪಾರ್ವತಿ ದೇವಿ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡಂಥ ಸ್ಥಳ. ರಾಮಾಯಣ ಕಾಲದಲ್ಲಿ ಭಗವಾನ್ ಶ್ರೀರಾಮಚಂದ್ರ ಭಗವಾನ್ ಹನುಮಾನನನ್ನು ಭೇಟಿಯಾದಂಥ ಸ್ಥಳ. ಶ್ರೀರಾಮನಿಗಾಗಿ ಶಬರಿ ಮಾತೆ ಕಾದು ಕುಳಿತಂಥ ಸ್ಥಳ ಅದು. ಜೊತೆಗೆ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಉಗಮಕ್ಕೆ ಮಹರ್ಷಿ ವಿದ್ಯಾರಣ್ಯರಿಗೆ ಪ್ರೇರಣೆ ನೀಡಿ ನಾಂದಿ ಹಾಕಿರುವಂಥ ಶಕ್ತಿ ಸ್ಥಳ ಅದು. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಾಗಿರುವಂತೆ ಆ ಪುಣ್ಯಕ್ಷೇತ್ರದ ಹೆಸರು ಪಂಪಾ ಸರೋವರ ಅಂತ. ತುಂಗಭದ್ರಾ ನದಿಯ ಎಡದಂಡೆಯ ಮೇಲೆ ಇರತಕ್ಕಂಥ ಈ ಸ್ಥಳ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗೊಂದಿಯಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿರುವಂಥದ್ದು. ಗಂಗಾವತಿಯಿಂದ 14 ಕಿಲೋಮೀಟರ್, ಹಂಪಿಯಿಂದ 15 ಕಿಲೋಮೀಟರ್ ದೂರವಿರುವಂಥದ್ದು. ಈ ಸ್ಥಳದಿಂದ ಹೊಸಪೇಟೆ ರೈಲ್ವೆ ಸ್ಟೇಷನ್ 29 ಕಿಲೋಮೀಟರ್ ಇದ್ದರೆ, ವಿಜಯನಗರ ಜಿಂದಾಲ್ ವಿಮಾನ ನಿಲ್ದಾಣ 73 ಕಿಲೋಮೀಟರ್ ಇದೆ. ಹುಬ್ಬಳ್ಳಿ ಇಲ್ಲಿಂದ 130 ಕಿಲೋಮೀಟರ್ ಅಂತರದಲ್ಲಿದೆ. ನೀವು ಬೈ ರೋಡ್ ಮೂಲಕವಾದರೂ ಬರ್ಬೋದು, ಟ್ರೈನ್ ಮುಖಾಂತರವಾದರೂ ಬರ್ಬೋದು, ವಿಮಾನ ಮುಖಾಂತರವಾದರೂ ಈ ಸ್ಥಳಕ್ಕೆ ಬರ್ಬೋದು. ಸ್ನೇಹಿತರೆ, ನಿಮಗೆ ಪಂಪಾ ಸರೋವರದ ಬಗ್ಗೆ ಹೇಳಬೇಕಂದ್ರೆ, ಹಿಂದೂ ಪುರಾಣದಲ್ಲಿ ಒಂದು ಕತೆ ಬರ್ತದೆ. ಅದು ನಿಮಗೆ ಗೊತ್ತೂ ಇರ್ಬೋದು. ದಕ್ಷ ಮಹಾರಾಜನ ಪುತ್ರಿಯಾಗಿರ್ತಕ್ಕಂಥ ಪಾರ್ವತಿ ದೇವಿ ತನ್ನ ತಂದೆಯ ಇಚ್ಛೆಗೆ ವಿರುದ್ಧವಾಗಿ ಶಿವನನ್ನು ಮದುವೆಯಾಗಿರ್ತಾಳೆ. ಹಾಗಾಗಿ ತನ್ನ ಮಗಳನ್ನು ಅಳೆಯನ್ನು ಕಂಡ್ರೆ ಆ ದಕ್ಷ ಮಹಾರಾಜನಿಗೆ ಆಗ್ತಾ ಇರಲಿಲ್ಲ. ಸಂದರ್ಭ ಸಿಕ್ಕಾಗಲೆಲ್ಲ ಅವರಿಬ್ಬರನ್ನು ಅವನು ಅವಮಾನ ಮಾಡ್ತಾ ಇದ್ದ. ಅದೊಂದು ದಿನ ಏನಾಯ್ತಪ್ಪ ಅಂದರೆ, ದಕ್ಷ ಮಹಾರಾಜ ಒಂದು ದೊಡ್ಡ ಯಜ್ಞ ಸಮಾರಂಭವನ್ನು ಏರ್ಪಡಿಸ್ತಾನೆ. ಆ ಸಮಾರಂಭಕ್ಕೆ ಆಗಮಿಸ್ಬೇಕಂತ ಹೇಳಿ ಎಲ್ಲ ದೇವತೆಗಳಿಗೆ ಆಹ್ವಾನ ಕೊಟ್ಟಿರ್ತಾನೆ. ಆದರೆ ತನ್ನ ಮಗಳು ಅಳಿಯ ಪಾರ್ವತಿ ಮತ್ತು ಶಿವನಿಗೆ ಮಾತ್ರ ಆಮಂತ್ರಣ ಕೊಟ್ಟಿರುವುದಿಲ್ಲ. ಈ ಮೂಲಕ ಆತ ಅಪಮಾನ ಮಾಡಿರ್ತಾನೆ. ಪಾಪ ಅಮಾಯಕ ಪಾರ್ವತಿ ದೇವಿಗೆ ತನ್ನ ತಂದೆಯ ಕುತಂತ್ರ ಅರಿವಿಗೆ ಬರಲೇ ಇಲ್ಲ. ಗಡಿಬಿಡಿಯಲ್ಲಿ ಮರೆತಿರಬಹುದು, ನನ್ನ ತಂದೆಯ ಯಾಗ ಸಮಾರಂಭಕ್ಕೆ ಮಗಳಾಗಿರುವ ನನಗೆ ಆಹ್ವಾನದ ಅವಶ್ಯಕತೆ ಆದರೂ ಯಾಕೆ ಬೇಕು ಅಂತ ತಿಳಿದುಕೊಂಡು ಹೊರಡಲು ಸಿದ್ಧಳಾಗ್ತಾಳೆ. ಆ ಸಮಯದಲ್ಲಿ ಶಿವ ಆಕೆಯನ್ನು ತಡೆದು ಕರೆಯದವರ ಮನೆಗೆ ಹೋಗಬಾರ್ದು, ಅಪಮಾನ ಕಟ್ಟಿಟ್ಟ ಬುತ್ತಿ ಅಂತ ಎಷ್ಟೇ ತಿಳಿ ಹೇಳಿದರೂ ಕೇಳದ ಪಾರ್ವತಿ ದೇವಿ ತನ್ನ ತಂದೆ ನಡೆಸಿರ್ತಕ್ಕಂಥ ಯಜ್ಞ ಸಮಾರಂಭಕ್ಕೆ ಹಾಜರಾಗ್ತಾಳೆ. ಯಾಗ ಸಮಾರಂಭಕ್ಕೆ ಕರೆಯದಿದ್ದರೂ ಮಗಳು ಬಂದಾಳಲ್ಲ ಅಂತ ಸಂತೋಷ ಪಡಬೇಕಾದ ತಂದೆ ಇದೇ ಅವಕಾಶವನ್ನು ಕಾಯ್ತಾ ಇದ್ದ ಏನೋ ಅನ್ನೋ ರೀತಿಯಲ್ಲಿ ತುಂಬಿದ ಸಭೆಯಲ್ಲಿ ಮಗಳು ಅಳಿಯನನ್ನು ಇನ್ನಿಲ್ಲದಂತೆ ಅಪಮಾನ ಮಾಡ್ತಾನೆ, ಹಂಗಿಸ್ತಾನೆ. ಈ ಅಪನಿಂದನೆಯ ಅಪಮಾನ ತಾಳದ ಪಾರ್ವತಿ ದೇವಿ ಅದೇ ಸಮಾರಂಭದಲ್ಲಿದ್ದಂಥ ಅಗ್ನಿಕುಂಡದಲ್ಲಿ ಹಾರಿ ತನ್ನ ಪ್ರಾಣವನ್ನು ಸಮರ್ಪಣೆಗೊಳಿಸ್ತಾಳೆ. ಪತ್ನಿಯನ್ನು ಕಳೆದುಕೊಂಡ ಪರಶಿವನ ಯಾತನೆಯನ್ನು ನೋಡಲಾರದಂಥ ದೇವತೆಗಳು ಮಾತೆ ಪಾರ್ವತಿ ದೇವಿಗೆ ಪ್ರಾರ್ಥಿಸ್ತಾರೆ. ಇನ್ನೊಮ್ಮೆ ಅವತಾರ ಎತ್ತಿ ಪರಶಿವನನ್ನು ಸಂತೈಸಿ ಅಂತೇಳಿ ಬೇಡಿಕೊಳ್ತಾರೆ. ಆ ದೇವತೆಗಳ ಬೇಡಿಕೆಯನ್ನು ಮನ್ನಿಸಿ ಪಾರ್ವತಿ ದೇವಿ ಪರ್ವತರಾಜನ ಮಗಳಾಗಿ ಜನಿಸಿ ಪಂಪಾದೇವಿಯಾಗಿ ಶಿವನಿಗೋಸ್ಕರ ಮತ್ತೆ ಘೋರ ತಪಸ್ಸು ಮಾಡ್ತಾಳೆ, ಶಿವನನ್ನು ಒಲಿಸ್ಕೊಳ್ತಾಳೆ. ಇದೇ ಸ್ಥಳದಲ್ಲಿ ದೇವಿ ತಪಸ್ಸು ಮಾಡಿದ್ದಕ್ಕಾಗಿ ಈ ಸ್ಥಳಕ್ಕೆ ಪಂಪಾ ಸರೋವರ ಅಂತ ಹೆಸರು ಬಂದಿದೆ ಅಂತ ಪುರಾಣಗಳು ಹೇಳ್ತವೆ. ಹಾಗೆ ಪಂಚ ಸರೋವರಗಳ ಬಗ್ಗೆ ಹೇಳಬೇಕಂದ್ರೆ, ಮೊದಲನೆಯದು ಹಿಮಾಲಯದ ಆ ಕಡೆ ಇರುವಂಥ ಕೈಲಾಸ ಮಾನಸ ಸರೋವರ, ಎರಡನೆಯದು ರಾಜಸ್ಥಾನದಲ್ಲಿರುವಂಥ ಪುಷ್ಕರ ಸರೋವರ, ಮೂರನೆಯದು ಗುಜರಾತ್ನಲ್ಲಿ ಇರತಕ್ಕಂಥ ಬಿಂದ್ ಸರೋವರ, ಅದೇ ರಾಜ್ಯದಲ್ಲಿ ಇರತಕ್ಕಂಥದ್ದು 4ನೇ ಸರೋವರ ನಾರಾಯಣ ಸರೋವರ, 5ನೇದ್ದೇ ಕರ್ನಾಟಕದಲ್ಲಿ ಇರತಕ್ಕಂಥ ಈ ಪಂಪಾ ಸರೋವರ. ಅದಾಗಲೇ ಹೇಳಿದಂತೆ ರಾಮಾಯಣ ಕಾಲದಲ್ಲಿ ಶ್ರೀರಾಮ ಹನುಮಾನ
ಇಬ್ಬರು ಭೇಟಿಯಾದದ್ದು, ಶಬರಿ ರಾಮನಿಗಾಗಿ ಕಾದಿದ್ದು ಇದೇ ಸ್ಥಳದಲ್ಲಿ. ಇತಿಹಾಸಕ್ಕೆ ಬಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ವಿದ್ಯಾರಣ್ಯ ಮಹರ್ಷಿಗಳು ನಾಂದಿ ಹಾಕಿದ್ದು, ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದ್ದು ಇದೇ ವಿಜಯಲಕ್ಷ್ಮಿ ದೇವಸ್ಥಾನದಲ್ಲಿ. ಈ ಎಲ್ಲ ವಿಶೇಷತೆಗಳನ್ನು ಕೂಡತಕ್ಕಂಥ ಈ ಶಕ್ತಿ ಸ್ಥಳವನ್ನು ಒಮ್ಮೆ ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನಾವೀಗ ಪಂಪಾ ಸರೋವರದಲ್ಲಿದ್ದೀವಿ. ಕಿಷ್ಕಿಂಧ ಪರ್ವತದ ಮಧ್ಯದಲ್ಲಿರ್ತಕ್ಕಂಥ ಈ ಪಂಪಾ ಸರೋವರದಲ್ಲಿ ಈ ವಾನರದ್ದೇ ಆರ್ಭಾಟ. ಇದು ಭಾರತದಲ್ಲಿ 5ನೇ ಪ್ರಖ್ಯಾತಿ ಪೌರಾಣಿಕ ಹಿನ್ನೆಲೆಯ ಪುಷ್ಕರಣಿ ಅಂದರೆ ಸರೋವರ. ಇದನ್ನೀಗ ಕ್ಲೀನ್ ಮಾಡ್ತಾ ಇದ್ದಾರೆ. ಸಾವಿರಾರು ವರ್ಷಗಳಿಂದ ತುಂಬಿಕೊಂಡಿರ್ತಕ್ಕಂಥ ಹೂಳನ್ನು ಹೊರಗೆತ್ತಿ ಈ ಪುಷ್ಕರಣಿಯನ್ನು ನವವಿಧದಲ್ಲಿ ಶೃಂಗಾರ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಹೂಳೆತ್ತಾ ಇದ್ದಾರಂತ. ಎಡಗಡೆಗೆ ತುಂಗಭದ್ರಾ ನದಿ, ಬಲಬದಿಗೆ ದುರ್ಗಾ ಕೋಟೆ, ಮಧ್ಯದಲ್ಲಿರ್ತಕ್ಕಂಥ ಪುಷ್ಕರಣಿ. ಇಲ್ಲಿ ಸ್ಥಳೀಯ ನಾಗರಿಕರಾದಂಥ ಪದ್ಮನಾಭರಾಜು ಅವರು ನಮ್ಮ ಜೊತೆಗಿದ್ದಾರೆ. ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ ಸ್ನೇಹಿತರೆ. ಸರ್, ಇದನ್ನು ಯಾರು ಮಾಡಿಸ್ತಾ ಇದ್ದಾರೆ? ಇದು ದೇವಸ್ಥಾನ ಬಂದು ಆರ್ಕಿಯಾಲಜಿ, ಸ್ಟೇಟ್ ಆರ್ಕಿಯಾಲಜಿ ಬರ್ತದೆ. ನಿರ್ವಹಣೆಯಲ್ಲಿ ಸ್ಟೇಟ್ ಆರ್ಕಿಯಾಲಜಿಯಲ್ಲಿ ಬರ್ತದೆ. ಎರಡೂ ಇಲಾಖೆಗಳ ಪರವಾನಗಿಯನ್ನು ತೆಗೆದುಕೊಂಡು ಮಾನ್ಯ ಶ್ರೀರಾಮುಲು ಸಾರಿಗೆ ಸಚಿವರು ತಮ್ಮ ಸ್ವಯಂ ಖರ್ಚಿನಿಂದಲೇ ಈ ಪುನರುಜ್ಜೀವನಗೊಳಿಸಿದರು. ಪುಷ್ಕರಣೆ ಮತ್ತು ದೇವಸ್ಥಾನ ಎಲ್ಲದನ್ನು ಪುನರುಜ್ಜೀವನಗೊಳಿಸುತ್ತಿರುವುದು ಮಾನ್ಯ ಶ್ರೀರಾಮುಲು ಸಾರಿಗೆ ಸಚಿವರು. ಇದಕ್ಕೆ ಇದು ಭಾಳ ಚೆನ್ನಾಗಿ. ಸ್ನೇಹಿತರೆ, ಇದು ಶ್ರೀರಾಮಚಂದ್ರನ ಬರುವಿಗಾಗಿ ಕಾದಂಥ ಶಬರಿಯವರ ನಿರೀಕ್ಷೆ ಮಾಡಿರ್ತಕ್ಕಂಥ ಸ್ಥಳ. ಶ್ರೀ ರಾಮನಿಗೆ ಅವರ ರಾಮಭಕ್ತ ಹನುಮಂತ ಭೇಟಿಯಾದಂಥ ಸ್ಥಳ. ಆ ಸ್ಥಳದ ಕಡೆಗೆ ಹೋಗ್ತಾ ಇದ್ದೀವಿ. ಇದು ಶಬರಿ ಗುಹೆ. ಹೋಗೋಣ ಬನ್ನಿ ಸ್ನೇಹಿತರೆ. ಈ ಸ್ಥಳದ ಮಹಿಮೆಯ ಬಗ್ಗೆ ಹೇಳಲಿಕ್ಕೆ ಅಂತ ನಮ್ಮ ಜೊತೆಗಿದ್ದಾರೆ ಸ್ಥಳೀಯರಾದಂಥ ಗಂಗಾಧರ. ಯಾವ ರೀತಿ ಹೇಳ್ತಾರೆ ಕೇಳೋಣ ಬನ್ನಿ ಸ್ನೇಹಿತರೆ. ತೀರ್ಥಕ್ಷೇತ್ರಗಳಲ್ಲಿ ಇದೊಂದಾದಂಥ ಪಂಪಾ ಸರೋವರ. ಮೊದಲನೇ ಸರೋವರ ಮಾನಸ್ ಸರೋವರ ಚೀನಾ, ಮೂರನೇದಾಗಿ ಪುಷ್ಕರ ಮತ್ತು ನಾರಾಯಣ ಸರೋವರ, ಬಿಂದು ಸರೋವರ ಗುಜರಾತ್ ಮತ್ತು ರಾಜಸ್ಥಾನ್. 4ನೇದಾಗಿ ನಮ್ಮ ಪಂಪಾ ಕ್ಷೇತ್ರ ಕೊಪ್ಪಳ ಡಿಸ್ಟಿಕ್, ಗಂಗಾವತಿ ತಾಲೂಕು, ಆನೆಗುಂದಿ, ಚಿಕ್ಕರಾಂಪುರ. ಇದು ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ರೆ ಇದ್ರ ಹಿನ್ನೆಲೆ ಏನಂತ ಹೇಳಿದ್ರೆ, ಪುರಾಣದಲ್ಲಿ ಪಂಪಾ ಕ್ಷೇತ್ರ, ರಾಮಾಯಣದಲ್ಲಿ ಕಿಷ್ಕಿಂಧ, ಇತಿಹಾಸದಲ್ಲಿ ಹಿಂದೂ ಸಾಮ್ರಾಜ್ಯದಲ್ಲಿ ಕೆಲವು 2 ಭಾಗ, ಒಂದು ಕೊಪ್ಪಳ ಮತ್ತು ಇನ್ನೊಂದು ಬಳ್ಳಾರಿ, ವಿಜಯನಗರ ಜಿಲ್ಲೆ. ತುಂಗಭದ್ರಾ ನದಿ ಉಗಮ ಶೃಂಗೇರಿ, ತುಂಗ, ಭದ್ರಾವತಿ ಇವೆರಡು ಕೂಡಿ ಕಲ್ತು ಹೊರತು ಬಂದಿರೋದ್ರಿಂದ ತುಂಗಭದ್ರಾ. ಅದರ ತೀರದಲ್ಲಿನೇ ಈ ಪಂಪಾ ಸರೋವರದಲ್ಲಿ ತಾಯಿ ಪಂಪಾ ಸರೋವರ ಅಂತೇಳಿ ಹೆಸರು ಬರಲಿಕ್ಕೆ ಕಾರಣ ಏನಂತೀರಿ ಸರ್? ಇದ್ರ ಹಿನ್ನೆಲೆ ಅಂದರೆ
ಈ ದಕ್ಷನ್ ಮಗಳು ದಾಕ್ಷಾಯಿಣಿ ಸತಿ ಶಿವನನ್ನು ಇಷ್ಟಪಟ್ಟು ಮದುವೆ ಮಾಡಿಕೊಂಡಾಗ ದಕ್ಷ ಪ್ರಜಾಪತಿಗೆ ಅವ್ರ ತಂದೆಗೆ ಇಷ್ಟ ಇರಲಿಲ್ಲ ಶಿವನನ್ನು ಮದುವೆ ಮಾಡ್ಕೊಂಡಿರೋಂಥ ವಿಚಾರ. ಆವಾಗ ಏನಾಗತ್ತೆ ಅಂತ ಹೇಳಿದ್ರೆ ದಕ್ಷ ಪ್ರಜಾಪತಿ ಕೈಲಾಸದಲ್ಲಿ ದಕ್ಷ ಯಾಗ ನಡೆಸಬೇಕಾದ್ರೆ ಎಲ್ಲರನ್ನೂ ಕರೆದಿರ್ತಾರೆ, ಮಗಳನ್ನೇ ಕರೆದಿರಲ್ಲ. ಆವಾಗ ದಾಕ್ಷಾಯಿಣಿ ತಂದೆ ಮಾಡೋ ಕಾರ್ಯಕ್ರಮಕ್ಕೆ ನಾನು ಯಾಕೆ ಕೇಳೋಗ್ಬೇಕಂತೇಳಿ ಅಲ್ಲಿ ಹೋದಾಗ ಅಲ್ಲಿ ಹೋದ ನಂತರ ಅವ್ರ ತಂದೆ ಅವಮಾನ ಮಾಡ್ತಾರೆ, ಈ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಯಾಕೆ ಬಂದಿದ್ದೀನಿ ನೀವು ಅಂತ ಎಲ್ಲರೂ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಯಜ್ಞಕುಂಡದಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಾಗ ಎರಡನೇದಾಗಿ ಪರ್ವತರಾಜನ ಮಗಳಾಗಿ ಇಲ್ಲಿ ಜನಿಸಿರೋದ್ರಿಂದ ಈ ಸರದಲ್ಲಿ, ಈ ಪಂಪಾ ಸರೋವರದಲ್ಲಿ ಅದಕ್ಕೆ ಪಂಪಾ ಕ್ಷೇತ್ರ ಅಂತೇಳಿ ಕರೀತಾರೆ. ಒಳ್ಳೇದು ಸರ್. ಈ ಬಗ್ಗೆ ಈ ಶಬರಿ ಬಗ್ಗೆ ಹೇಳಿ ಸರ್. ಶಬರಿ ಅಂದರೆ ರಾಮಾಯಣದಲ್ಲಿ ಇದೆಲ್ಲ ವಾನರ ಸಾಮ್ರಾಜ್ಯ, ಎಲ್ಲ ವಾಲಿ ಸುಗ್ರೀವರು ಇರತಕ್ಕಂಥ ಸ್ಥಳ ಇದೆಲ್ಲ. ಇಲ್ಲಿ ಕೆಲವೆಲ್ಲ ರಾಕ್ ಫಾರ್ಮೇಷನ್ ನೋಡ್ಬೋದು ನಾವೆಲ್ಲ, ವಾಲ್ಕೆನಿಕ್ ರಾಕ್ಸ್ ಅಂತೇಳಿ. ಅಂದರೆ ಸುಮಾರು ವರ್ಷಗಳ ಹಿಂದೆ ಭೂಮಿಯಲ್ಲಿ ಆವಿ ಹುಟ್ಟಿ ಅದು ಉಕ್ಕಿ ಲಾಹೋರಸದಿಂದ ಕಲ್ಲಾಗಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಅದಕ್ಕೆ ವಾಲ್ಕೆನಿಕ್ ರಾಕ್ಸ್ ಅಂತೇಳಿ. ಸುತ್ತಮುತ್ತಲೆಲ್ಲ ನಮಗೆಲ್ಲ ಗ್ರಾನೈಟ್ ಕಲ್ಸ್ ಎಲ್ಲ ಸಿಗುತ್ತೆ. ಅಂದರೆ ಒಂದೊಂದು ಕಡೆಗೆ ಹೋದಾಗೆಲ್ಲ ಒಂದೊಂದು ಕಲ್ಲುಗಳನ್ನು ನೋಡ್ಬೋದು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಕೇವ್ಸ್ ಟೆಂಪಲ್ಸ್ ಇಲ್ಲೆಲ್ಲ ಬಂದಾಗ ಸುತ್ತಮುತ್ತಲು ಗ್ರಾನೈಟ್ ಇದೆ. ಈ ಕಲ್ಲುಗಳನ್ನು, ಈ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆಮೇಲೆ ಸುತ್ತಮುತ್ತಲು ಕೆಲವು ರಾಮಾಯಣದಲ್ಲಿ ಬರ್ತಕ್ಕಂಥ ಕೆಲವು ಪರ್ವತಗಳಿದೆ. ಅಂಜನಾದ್ರಿ ಪರ್ವತ, ಋಷಿಮುಖ, ಗಂಧಮಾದನ, ಹೇಮಕೂಟ, ಮತಂಗ, ಮಾಲ್ಯವಂತ ಅಂತೇಳಿ ಇದೆಲ್ಲ ರಾಮಾಯಣದಲ್ಲಿ ಬರ್ತಕ್ಕಂಥ ಪರ್ವತ. ಇದೆಲ್ಲ ವಾಲಿ ಸುಗ್ರೀವರು ಇರತಕ್ಕಂಥ ಸ್ಥಳ. ಎದುರುಗಡೆ ಕಾಣುತ್ತೆ ನಿಮಗೆ ವಾಲಿ ಪರ್ವತ, ತಾರಾ ಪರ್ವತ ಅಂತೇಳಿ ಕರೀತಾರೆ. ಆಮೇಲೆ ನದಿ ಆ ಕಡೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ. ಹನ್ನೆರಡನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರ ದಾಳಿ ಆಗುತ್ತೆ ನಮ್ಮ ಭಾರತ ದೇಶದ ಮೇಲೆ. ಆಂಧ್ರದಲ್ಲಿ ಕಾಕತೀಯ ಸಾಮ್ರಾಜ್ಯ, ತಮಿಳುನಾಡು ಚೋಳ ಸಾಮ್ರಾಜ್ಯ, ಆಮೇಲೆ ಚಾಲುಕ್ಯ ಸಾಮ್ರಾಜ್ಯ, ಹೊಯ್ಸಳ ಸಾಮ್ರಾಜ್ಯ ಮತ್ತು ಮಹಾರಾಷ್ಟ್ರ ದೇವನಗರಿ. ಅಂದರೆ ಈ ಒಂದು ಸಾಮ್ರಾಜ್ಯ ಇರುತ್ತೆ. ಕಂಪಲಿ ರಾಯನ ಮಗ ಕುಮಾರರಾಮ್, ಗಂಡಗಲಿ ಕುಮಾರರಾಮ ಸಂಸ್ಥಾನ ಇರುತ್ತೆ. ಅವರು ಸಹೋದರರ ಮಕ್ಕಳಾಗಿರ್ತಕ್ಕಂಥ ಹರಿಹರ ರಾಯರು ಮತ್ತು ಬುಕ್ಕರಾಯರು. ಕಮ್ಮಟ ದುರ್ಗ ಅಂದರೆ ಶಂಕರಾಚಾರ್ಯ ಶಿಷ್ಯಂದ್ರಾಗಿರ್ತಕ್ಕಂಥವರು ವಿದ್ಯಾರಣ್ಯರು. ಅಂದರೆ ಅವ್ರ ಗುರುಗಳು ಅವ್ರ ವಿದ್ಯಾಭ್ಯಾಸ ಮುಗಿದ ನಂತರ ಅವರಿಗೆ ಒಂದು ಗುರುಗಳು ಕೇಳ್ತಕ್ಕಂಥದ್ದು ಒಂದು ಆದ್ಯತೆ. ನೀವೇನು ಮಾಡ್ತೀರಿ? ಈ ಥರ ನಮ್ಮ ಧರ್ಮ ರಕ್ಷಣೆಗೋಸ್ಕರ ನಾವು ಒಂದೊಂದು ಕ್ಷೇತ್ರ ಆಯ್ಕೆ ಮಾಡಿಕೊಂಡು ಇಲ್ಲಿ ವಿದ್ಯಾರಣ್ಯರು ಬರ್ತಾರೆ. ಈ ಪಂಪಾ ಸರೋವರಕ್ಕೆ ವಿದ್ಯಾರಣ್ಯರು ಬಂದಾಗ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲ ಪ್ರದೇಶ ನೋಡಿ ಅವರಿಗೆ ಒಂದು ತಪಸ್ಸಕ್ತಿಯಿಂದ ಗೊತ್ತಾಗತ್ತೆ ಇಲ್ಲೇ ಸಾಮ್ರಾಜ್ಯ ಕಟ್ಟಬೇಕು ಅಂತೇಳಿ. ಹರಿಹರ ರಾಯರು ಮತ್ತು ಬುಕ್ಕರಾಯರು, ಕಂಪಣ, ಮಾರೆಪ್ಪ, ಮುದ್ದಪ್ಪ ಅನ್ನೋರು ಈ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ರಾಜರು. ಅವರು ಬೇಟೆ ಆಡ್ತಕ್ಕಂಥವ್ರು. ನಾಯಿ ಹಿಡ್ಕೊಂಡು ಬೇಟೆಗೆ ಹೋದಾಗ ನಾಯಿ ಮೊಲ ನೋಡ್ಸ್ಕೊಂಡು ಹೋಗುತ್ತೆ. ಅದು ಕಾಮನ್. ಮೊಲನೇ ನಾಯಿ ನೋಡ್ಸ್ಕೊಂಡು ಬಂದಿರತಕ್ಕಂಥ ಸ್ಥಳ ಇದು. ಅಂದರೆ ಈ ಭೂಮಿಯ ಒಂದು ಮಾತು. ಅವ್ರಿಗೆ ಗುರುಗಳಿಗೆ ಹೇಳಿದಾಗ ಅವರು ಈ ಒಂದು ಸಾಮ್ರಾಜ್ಯ, ಈ ಒಂದು ಪುರಾಣದ ಬಗ್ಗೆ ಹೇಳಿದಾಗ ಅವ್ರಿಗೊಂದು ಜ್ಞಾನ ಮೂಡಿಸ್ತಾರೆ. ಅವಾಗೇನಂತ ಹೇಳಿದ್ರೆ ವಿದ್ಯಾರಣ್ಯರು ಕುತ್ಕೊಂಡು ತಪಸ್ಸು ಮಾಡಬೇಕಾದಾಗ ತಾಯಿ ಭುವನೇಶ್ವರಿ ಆಶೀರ್ವಾದದಿಂದ ಇಲ್ಲಿ ಕನಕಶೋಸ್ತ್ರ ಅಂದರೆ ಮುತ್ತುರತ್ನ ಮಳೆ ಬಂದಿರತಕ್ಕಂಥ ಸ್ಥಳ. ಇಲ್ಲಿನೇ ವಿದ್ಯಾರಣ್ಯರು ಕುತ್ಕೊಂಡು ತಪಸ್ಸು ಮಾಡಿರ್ತಕ್ಕಂಥ ಸ್ಥಳನೇ ಪಂಪಾ ಸರೋವರ. ಮುತ್ತುರತ್ನ ಮಳೆ ಬಂದಿರತಕ್ಕಂಥ ಸ್ಥಳನೇ ಪಂಪಾ ಸರೋವರ ಅಂತೇಳಿ. ಆಮೇಲೆ ತಾಯಿ ವಿಜಯಲಕ್ಷ್ಮೀ ದೇವಿ ಅಂತೇಳಿ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಪಂಪಾ ಸರೋವರದ ಮಹಿಮೆ. ಒಳ್ಳೆ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಇದು ಶಬರಿ ಗುಹೆ ನೀವು ನೋಡ್ತಾ ಇದ್ದೀರಲ್ಲ. ಇಲ್ಲಿಯ ಸ್ಥಳೀಯರು ಹೇಳುವಂತೆ ಬಹಳ ದೂರ, ಅರ್ಧ ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ಇದೆ ಅಂತ. ನಾವು ಇಲ್ಲಿವರೆಗೆ ಅಷ್ಟೇ ಹೋಗ್ತೀವಿ.
ಸರ್, ಈ ಸ್ಥಳದ ಮಹಿಮೆ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್. ಇದು ಶಬರಿ ಗುಹೆ. ಹಾಂ. ರಾವಣಾಸುರನು ಸೀತಾಮಾತೆಯನ್ನು ಅಪಹರಿಸಿದಾಗ ಸೀತಾಮಾತೆಯನ್ನು ಅರಸುತ್ತಾ ಶ್ರೀರಾಮಚಂದ್ರನು ಈ ಪ್ರದೇಶಕ್ಕೆ ಬರ್ತಾನೆ. ಆವಾಗ ಶ್ರೀರಾಮಚಂದ್ರನ ಇಲ್ಲಿ ಪಾದಾರ್ಪಣೆ ಇಲ್ಲಾಗುತ್ತದೆ ಅನ್ನುವ ಒಂದು ಅಪೇಕ್ಷೆಯಿಂದ ನಿಷ್ಠೆಯಿಂದ ದರ್ಶನ ಮಾಡಬೇಕು ಶ್ರೀರಾಮಚಂದ್ರನ್ ಅಂತೇಳಿ ಶಬರಿ ಅತ್ಯಂತ ಆಸಕ್ತಿಯಿಂದ ತಾನು ಈ ಕಾಡಿನ ಪ್ರದೇಶದಲ್ಲಿ ಸಿಗುವಂತಹ ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಬಂದು ಅದನ್ನು ರಾಮನಿಗೆ ಕೊಡುವುದಕ್ಕಿಂತ ಮುಂಚೆ ಎಂಜಲಾಗುತ್ತದೆ ಅನ್ನುವ ಪರಿಜ್ಞಾನ ಇಲ್ಲದೆ ಪರಿಭಾವಿಸಿಲ್ಲದೆ ಅದನ್ನು ನಿಷ್ಠೆಯಿಂದ ನಾನು ಕೊಡುವ ಹಣ್ಣು ಶ್ರೀರಾಮಚಂದ್ರನನ್ನು ಸವಿಯಬೇಕು, ಅದರಲ್ಲಿ ಸಿಹಿಯೇ ಇರಬೇಕು ಅನ್ನೋ ಕಾರಣಕ್ಕೆ ಎಂಜಲು ಮಾಡಿ ಮತ್ತು ಹಣ್ಣನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿದಂಥ ಪ್ರದೇಶ. ಓಹೋ, ತಮ್ಮ ಹೆಸರು ಸರ್? ನಾನು ಪದ್ಮನಾಭರಾಜ ಅಲೆ. ಇದು ಗುಹೆ ಭಾಳ ದೂರ ಇದೆ ಸರ್? ಇದು ಅರ್ಧ ಕಿಲೋಮೀಟರ್ಗಿಂತ ಜಾಸ್ತಿ. ಹಾಂ ಹಾಂ ಹಾಂ, ಒಳ್ಳೆ ಸರ್. ಆ ಕಡೆ ಕಾಣ್ತಾ ಇರೋದು ಅಲ್ಲಿ ಶ್ರೀರಾಮಚಂದ್ರನ ಪಾದಕ್ಕೆ. ಹಾಂ ಹಾಂ. ಅಂದರೆ ಶ್ರೀರಾಮಚಂದ್ರನಲ್ಲಿ ಪಾದಾರ್ಪಣೆ ಮಾಡಿದ ಕುರಿಗಾಗಿ ನಂತರದಲ್ಲಿ ಬಂದ ರಾಜರು ಇಲ್ಲಿ ಪಾದಗಳನ್ನು ಪ್ರತಿಷ್ಠಾಪಿಸಿದರು. ಅದು ನೋಡಿ ಸರ್, ನೋಡಿ ಸ್ನೇಹಿತರೆ, ಇದು ಶ್ರೀರಾಮಚಂದ್ರ ಹನುಮಂತನ ಭೇಟಿಯಾದಂಥ ಜಾಗ. ಶ್ರೀರಾಮಚಂದ್ರ ಈ ಕ್ಷೇತ್ರಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ನಂತರ ಬಂದಂಥ ರಾಜರುಗಳು ಶ್ರೀರಾಮ ಒಳಗಡೆ ಶ್ರೀರಾಮನ ಪಾದುಕೆಗಳು ಸ್ಥಾಪಿಸಿ ಇರುವಂಥದ್ದು. ಮೇಲಿನಿಂದ ಕಾಣ್ತಾ ಇರುವಂಥ ನೋಟ ಪುಷ್ಕರಣಿ. ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪನೆಗೆ ಕಾರಣವಾಗಿರತಕ್ಕಂಥ ವಿದ್ಯಾರಣ್ಯ ಮಹರ್ಷಿಗಳ ದೇವಸ್ಥಾನ ಇದು. ಹಾಗೆ ಶಿವನ ದೇವಸ್ಥಾನವೂ ಹೌದು. ವಿದ್ಯಾರಣ್ಯ ಮಹರ್ಷಿಗಳು, ಈಶ್ವರ ದೇವಸ್ಥಾನ, ಇದು ಶಿವನ ದೇವಸ್ಥಾನ. ಈ ಬಗ್ಗೆ ಸ್ಥಳೀಯರಾದ ಪದ್ಮನಾಭ ಸರ್ ಈ ದೇವಸ್ಥಾನದ ಬಗ್ಗೆ ಬನ್ನಿ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇದು ನಮ್ಮ ಭಾರತ ದೇಶದ ಚತುರ್ಮಹಾ ಸರೋವರಗಳಲ್ಲಿ ಒಂದಾದಂಥ ಪಂಪಾ ಸರೋವರ, ಪಂಪಾ ತೀರ್ಥ, ಪಂಪಾ ಕ್ಷೇತ್ರ. ಇನ್ನು 3 ಸರೋವರಗಳು ಎಲ್ಲಿ ಸರ್? ನಾರಾಯಣ್ ಸರೋವರ್ ಮತ್ತು ಬಿಂದು ಸರೋವರ್. ಎಲ್ಲಿದ್ದಾವೆ ಸರ್? ಗುಜರಾತಲ್ಲಿದ್ದಾವೆ. ಒಂದು ಮಾನಸ ಸರೋವರ ಟಿಬೆಟ್ ಮತ್ತು ಚೀನಾದ ಮಧ್ಯೆ ಇದೆ. ನಮ್ಮ ಭಾರತದಲ್ಲೇ ಇತ್ತು. ಅಖಂಡ ಭಾರತ ಪ್ರದೇಶದಲ್ಲಿ ಮೊದಲಿದ್ದಂಥ ಸರೋವರ ಈಗ ನಾವು ಸುತ್ತುವರೆದು ಟಿಬೆಟ್ ಮೇಲೆ ಹೋಗಬೇಕಾದಂಥ ಪರಿಸ್ಥಿತಿ. ಈ ಪಂಪಾ ಸರೋವರ ಕ್ಷೇತ್ರ ಇದು ವಿಜಯನಗರ ಸಾಮ್ರಾಜ್ಯ, ಪ್ರಪ್ರಥಮ ಹಿಂದೂ ಸಾಮ್ರಾಜ್ಯ, ಇದನ್ನು ಕಟ್ಟಲು ಪ್ರೇರಣಾದಾಯಕ ಸ್ಥಳ ಇದು. ಯಾಕೆಂದರೆ ವಿದ್ಯಾರಣ್ಯರು ಹಕ್ಕಬುಕ್ಕರಿಗೆ, ಹರಿಹರ ಮತ್ತು ಬುಕ್ಕರಿಬ್ಬರಿಗೆ ಜ್ಞಾನ ನೀಡ್ತಾರೆ, ಸಾಮ್ರಾಜ್ಯ ಕಟ್ಟುವ ಧೈರ್ಯ ನೀಡ್ತಾರೆ. ಸಾಮ್ರಾಜ್ಯ ಕಟ್ಟುವ ಧೈರ್ಯ ಆದರೆ ಹೇಗೆ ಬಂತು ಅಂತಂದರೆ, ಸಾಮಾನ್ಯವಾಗಿ ಬೇಟೆ ನಾಯಿಗಳಾಗಲಿ ಯಾವುದೇ ನಾಯಿಗಳಾಗಲಿ ಹೊಲವನ್ನು ಹೊಡಿಸ್ಕೊಂಡು ಹೋಗುವಂಥದ್ದು ಸಾಮಾನ್ಯ, ಬೇಟೆಯಾಡುವುದು ಸಾಮಾನ್ಯ. ಆದರೆ ಈ ಪ್ರದೇಶದಲ್ಲಿ ಬಂದಾಗ, ಹಕ್ಕಬುಕ್ಕರನ್ನು ಕರೆದುಕೊಂಡು ವಿದ್ಯಾರಣ್ಯರ ಈ ಪ್ರದೇಶಕ್ಕೆ ಬಂದಾಗ ಬೇಟೆ ನಾಯಿಯನ್ನು ಮೊಲ ಹಿಮ್ಮೆಟ್ಟಿಸ್ತದೆ. ಅಂದರೆ ಅವಾಗ ಅವರ ಅರಿವು ಈ ಸಾಮ್ರಾಜ್ಯ ಸ್ಥಾಪಿಸಬೇಕು ಅಂತೇಳಿ ಅವರು ಏನು ಸಂಕಲ್ಪ ಮಾಡಿ ಹುಡುಕ್ತಾ ಇರುವಂಥ ಪ್ರದೇಶ ಇಲ್ಲಿ ಸಿಕ್ತು ಅನ್ನಂಗೆ. ಯಾಕಂದರೆ ಅತ್ಯಂತ ಬಲಿಷ್ಠವಾದ ಶಕ್ತಿಯುತವಾದ ಧೈರ್ಯಶಾಲಿ ಪ್ರದೇಶ ಸಿಕ್ತು ನಮಗೆ, ಗಂಡು ಮೆಟ್ಟಿನ ನಾಡೆ ಇದು ಅಂತ ಆ ಭಾವನೆಯಿಂದ ಹಕ್ಕಬುಕ್ಕರನ್ನು ಹಿಡ್ಕೊಂಡು ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಅವರಿಗೆ ಜ್ಞಾನ ಕೊಟ್ಟರು, ಸಾಮ್ರಾಜ್ಯ ಸ್ಥಾಪಿಸಿದ್ರು. ಆದರೆ ಹಣಕಾಸಿನ ವ್ಯವಸ್ಥೆ ಬೇಕಾಗುತ್ತದಲ್ಲ, ಆ ಕಾರಣಕ್ಕಾಗಿ ವಿದ್ಯಾರಣ್ಯರು ಏನು ಮಾಡ್ತಾರೆ ಅಂದರೆ 12 ಕ್ಷಣಗಳು ನಿರಂತರ ತಪಸ್ಸು ಮಾಡಿ 12 ಕ್ಷಣಗಳು ಮಾತ್ರ ಇಲ್ಲಿ ಕನಕವೃಷ್ಟಿ ಕುರಿಸ್ತಾರೆ. ಅಂದರೆ ಬಂಗಾರದ ಮಳೆ ಆಗುತ್ತೆ. ಬಂಗಾರದ ಮಳೆ ತಂದು ವಿಜಯನಗರವನ್ನು ಸಮೃದ್ಧಿಗೊಳಿಸಬೇಕ ಹಿನ್ನೆಲೆ ವಿದ್ಯಾರಣ್ಯರಿಗೆ, ಅದು ವಿದ್ಯಾರಣ್ಯರು. ಈ ಹಿನ್ನೆಲೆ ಅಂದ್ರೆ ಸಾಮ್ರಾಜ್ಯ ಕಟ್ಟಲು ಹಣ ಬೇಕಲ್ಲ, ಅದಕ್ಕೋಸ್ಕರ ಅವರು ತಪಶ್ಚರ್ಯ ಮಾಡಿ, ಅಘೋರ ತಪಸ್ಸನ್ನು ಮಾಡಿ ಅಖಂಡ ತಪಸ್ಸನ್ನು ಮಾಡಿ 12 ಕ್ಷಣಗಳು ಕನಕವರ್ಷ ಕುರಿಸಿದಂಥ ಪ್ರದೇಶ ಇದು ವಿದ್ಯಾರಣ್ಯ. ಆ ಮಹಿಳೆ ಕೀರ್ತಿ ಸಲ್ಲುತ್ತಾರೆ. ಒಳ್ಳೆ ಸರ್. ಸಮುದ್ರ
ವಿದ್ಯಾರಣ್ಯ ಮಹರ್ಷಿಗಳು. ಇದು ಪಂಪಾದೇವಿಯ ಮೂರ್ತಿ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಶೇಷವಾದ ದೇವಸ್ಥಾನವನ್ನು ನಾವು ನೋಡಲೇಬೇಕು. ಅದು ವಿಜಯಲಕ್ಷ್ಮಿ ದೇವಸ್ಥಾನ. ವಿಜಯನಗರ ಸಾಮ್ರಾಜ್ಯಕ್ಕೆ ಆ ಹೆಸರು ಬಂದಿರುವುದೇ ಈ ವಿಜಯಲಕ್ಷ್ಮಿ. ಈ ದೇವತೆಯ ಪ್ರೇರಣೆಯಿಂದಲೇ ವಿದ್ಯಾರಣ್ಯ ಮಹರ್ಷಿಗಳು ಹಿಂದೂ ಸಾಮ್ರಾಜ್ಯಕ್ಕೆ ವಿಜಯನಗರ ಸಾಮ್ರಾಜ್ಯ ಅಂತ ಹೆಸರು ಇಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಈ ವಿಜಯಲಕ್ಷ್ಮಿ ದೇವಸ್ಥಾನದ ಬಗ್ಗೆ ಸ್ವಲ್ಪ ಹೇಳಿ ಪದ್ಮನಾಭ ಸರ್. ವಿಜಯಲಕ್ಷ್ಮಿ ದೇವಸ್ಥಾನ ಶೃಂಗೇರಿ ಪೀಠದ ವಿದ್ಯಾರಣ್ಯ ಮಹಾಸ್ವಾಮಿಗಳು ಪ್ರತಿಷ್ಠಾಪಿಸಿದಂಥ ಮೂರ್ತಿ. ಇದು ವಿಜಯಲಕ್ಷ್ಮಿ ದೇವಸ್ಥಾನ ಮತ್ತು ವಿಜಯಲಕ್ಷ್ಮಿ ದೇವಸ್ಥಾನದ ಮುಂದಿನ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದ್ದು ವಿದ್ಯಾರಣ್ಯ ಮಹಾಸ್ವಾಮಿಗಳು. ಇದು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಪ್ರೇರಣಾದಾಯಕ ಸ್ಥಳ ಮತ್ತು ಪ್ರೇರಣಾದಾಯಕ ಶಕ್ತಿ ವಿಜಯಲಕ್ಷ್ಮಿ ತಾಯಿ. ಹಾಗಾಗಿ ವಿದ್ಯಾರಣ್ಯ ಮಹಾಸ್ವಾಮಿಗಳು, ಶೃಂಗೇರಿಯ ಜಗದ್ಗುರುಗಳಾದಂಥ ವಿದ್ಯಾರಣ್ಯ ಮಹಾಸ್ವಾಮಿಗಳು ಈ ವಿಜಯಲಕ್ಷ್ಮಿ ದೇವಿಯನ್ನು ಪ್ರತಿಷ್ಠಾಪನೆ ಈ ಪಂಪಾ ಸರೋವರದಲ್ಲಿ ಮಾಡಿದರು. ಇದು ಪಂಪಾ ತೀರ್ಥ ಪಂಪಾಕ್ಷ. ಒಳ್ಳೆ ಸರ್. ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಇಲ್ಲಿ ಅರ್ಚಕರಿಂದ ಪಡೆದುಕೊಳ್ಳೋಣ. ನೋಡೋಣ ಅವರೇನು ಹೇಳ್ತಾರೆ, ಕೇಳೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ. ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇದು ವಿಜಯಲಕ್ಷ್ಮಿ ದೇವಸ್ಥಾನ ಅಂತ, ಪಂಪಾ ಸರೋವರ. ಇದು ರಾಮನ ಕಾಲದಲ್ಲಿ ಬಂದಿರತಕ್ಕಂತಹ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಶೃಂಗೇರಿ ಜಗದ್ಗುರುಗಳಾದಂಥ 10ನೇ ಜಗದ್ಗುರುಗಳಾದಂಥ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳು ಇದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅವರು ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮುಂಚೆನೇ ಅವರು ಪಂಪಾ ಸರೋವರಕ್ಕೆ ವಿದ್ಯಾರಣ್ಯರು ಬರುತ್ತಾರೆ. ಬಂದಂಥ ಸಮಯದಲ್ಲಿ ಇಲ್ಲಿ ಏನೋ ವಿಧವಾದ ಒಂದು ವಿಸ್ಮಯವಾಗಿರ್ತಕ್ಕಂಥ ಒಂದು ಜಾಗವಿದೆ, ಇಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಅಂತಂದು ಆ ಒಂದು ಪಂಪಾ ಸರೋವರ ದಂಡೆಯ ಮೇಲೆ ಅವರು ಕುಳಿತುಕೊಂಡು ಅನುಷ್ಠಾನ ಮಾಡ್ತಾರೆ. ಆ ಅನುಷ್ಠಾನ ಮಾಡುವ ಸಮಯದಲ್ಲಿ ಒಂದು ಮಳೆಯಾದಾಗ ವಿಜಯನಗರ ಸಾಮ್ರಾಜ್ಯಕ್ಕೆ ಹೆಸರು ಬಂದಿದ್ದಾದರೂ ಎಲ್ಲಿಂದ ಅಂದರೆ, ಶೃಂಗೇರಿ 10ನೇ ಜಗದ್ಗುರುಗಳು ವಿದ್ಯಾರಣ್ಯರು ಈ ಒಂದು ಪಂಪಾ ಸರೋವರಕ್ಕೆ ಬರುತ್ತಾರೆ. ಬಂದಂತಹ ಸಮಯದಲ್ಲಿ ಇಲ್ಲಿ ಪಂಪಾ ದೇವಿ ಮತ್ತು ಪಾರ್ವತಿ ದೇವಿಯನ್ನು ಅವರು ಪ್ರತಿಷ್ಠಾಪನೆ ಮಾಡಬೇಕಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ವಿದ್ಯಾರಣ್ಯರು ಶ್ರೀಚಕ್ರವನ್ನು ಸ್ಥಾಪನೆ ಮಾಡ್ತಾರೆ. ಶ್ರೀಚಕ್ರ ಸ್ಥಾಪನೆ ಮಾಡಿದ ಅಂದರೆ ಅದು ಕೆತ್ತಿದ್ದು ಜಗಳಾಚಾರ್ಯರು. ಆಗ ಕೆತ್ತಿದಾಗ ಏನಾಗುತ್ತೆ ಅಂದರೆ, ಆಗ ವಿದ್ಯಾರಣ್ಯರು ಇದನ್ನು ಶ್ರೀಚಕ್ರನ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ಒಂದು ದೇವಿನ ಒಂದು ಸ್ಥಾಪನೆ ಮಾಡಬೇಕಂದು ಇಲ್ಲಿ ಈ ಮಹಾಲಕ್ಷ್ಮಿ ವಿಜಯಲಕ್ಷ್ಮಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆಗ ಹಕ್ಕಬುಕ್ಕರು ಬರ್ತಾರೆ. ಹಕ್ಕಬುಕ್ಕರು ಬಂದ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ನಾವು ಕಟ್ಟತಕ್ಕಂತಹ ಸಾಮ್ರಾಜ್ಯಕ್ಕೆ ಯಾವ ಹೆಸರು ನಾಮಧೇಯವನ್ನು ಕೊಡಬೇಕೆಂದು ಅವರು ಕೇಳಿದಾಗ, ಆಗ ವಿದ್ಯಾರಣ್ಯರು ಹೇಳ್ತಾರೆ, ವಿಜಯನಗರ ಅಂದರೆ ವಿಜಯಲಕ್ಷ್ಮಿಯಿಂದ ವಿಜಯನಗರ ಪ್ರತಿಷ್ಠಾನ ಒಂದು ದೇವಸ್ಥಾನ, ವಿರೂಪಾಕ್ಷೇಶ್ವರ ದೇವಸ್ಥಾನ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಆಗ ಶ್ರೀಚಕ್ರ ಆಕಾರದಲ್ಲಿ ವಿಜಯನಗರದ ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಪ್ರಾಂಗಣ ಕೂಡ ಶ್ರೀಚಕ್ರ ಆಕಾರದಲ್ಲಿ ಇದೆ. ಮತ್ತು ವಿಜಯಲಕ್ಷ್ಮಿ ಅಂದರೆ ಇಲ್ಲಿ ನೆಲೆಸಿರ್ತಕ್ಕಂಥ ಮುಂಭಾಗದಲ್ಲಿ ಶ್ರೀಚಕ್ರ ಇದೆ. ಶ್ರೀಚಕ್ರದ ಮುಂದುಗಡೆನೆ ಅಮ್ಮನವರು ವಿಗ್ರಹ ಇದೆ. ಇದು ಪ್ರಾಧಾನ್ಯತೆ ಏನಂದ್ರೆ, ಇಲ್ಲಿ ಇರ್ತಕ್ಕಂಥದ್ದು ಶ್ರೀಚಕ್ರನೇ ಮೂಲ ಅಂದ್ರೆ ವಿದ್ಯಾರಣ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ. ಹಾಗಾಗಿ ವಿಜಯಲಕ್ಷ್ಮಿಯಿಂದ ವಿಜಯನಗರ ಪ್ರತಿಷ್ಠಾಪನೆ ಆಯಿತೆಂದು ಇತಿಹಾಸದಲ್ಲಿ ಇದು ಉಲ್ಲೇಖವಾಗಿರುತ್ತದೆ. ಇಷ್ಟು ಹೇಳಿ ನಮಸ್ಕಾರ. ವಿಜಯಲಕ್ಷ್ಮಿಯ ದರ್ಶನವನ್ನು ಮತ್ತು ಶ್ರೀಚಕ್ರ ದರ್ಶನವನ್ನು ನಾನು ನಿಮಗೆಲ್ಲರಿಗೂ ದರ್ಶನ ಮಾಡಿಸ್ತೇನೆ. ಈ ಮುಂಭಾಗ ವಿಜಯಲಕ್ಷ್ಮಿ ಮುಂಭಾಗ ಇರುವುದು ಶ್ರೀಚಕ್ರ.
ಇದೇ ಜಗಳಾಚಾರ್ಯ ಕೆತ್ತಿರತಕ್ಕಂಥದ್ದು ವಿದ್ಯಾರಣ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವಿಜಯಲಕ್ಷ್ಮಿ ಮತ್ತು ಶ್ರೀಚಕ್ರ ಅಮ್ಮನವರ ವಿಗ್ರಹ. ಜಗಳಾಚಾರ್ಯರು ಕೆತ್ತಿರ್ತಕ್ಕಂಥ ಈ ಒಂದು ಶ್ರೀಚಕ್ರ, ಅದನ್ನು ಜಗಳಾಚಾರ್ಯ ಕೆತ್ತಿರ್ತಕ್ಕಂಥ ಶ್ರೀಚಕ್ರಕ್ಕೆ ವಿದ್ಯಾರಣ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಪಂಪಾ ಸರೋವರ ದಡದ ಮೇಲೆ ವಿಜಯಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಮೊದಲು ಸರೋವರ ಆಕಾರ ಸ್ನೇಹಿತರೆ, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸ್ವಾಮೀಜಿಗಳಾದಂಥ ಆನಂದದಾಸ್ ಸ್ವಾಮೀಜಿ ನಮ್ಮ ಜೊತೆಗಿದ್ದಾರೆ. ಅವ್ರೇನು ಮಾತಾಡ್ತಾರೋ ನಾವು ಕೇಳೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಸ್ವಾಮೀಜಿ. ಅವ್ರು ಹೇಳಿದರು ಇಲ್ಲಿ ಬೇಡ, ಮೇಲ್ಗಡೆ ಹೋಗೋಣ, ಇಲ್ಲಿ ಡಿಸ್ಟರ್ಬೆನ್ಸ್ ಆಕೈತಿ, ಮೇಲ್ಗಡೆ ಹೋಗೋಣ ಅಂಥೇಳಿ ನನಗೆ ಆ ಪರ್ವತದ ಮೇಲೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅವರೇನು ಲೀಲಾಜಾಲವಾಗಿ ಮೇಲೆ ಏರಿದ್ರು, ನಾನು ಮಾತ್ರ ಭಾಳ ಕಷ್ಟಪಟ್ಟೆ, ನನಗೆ ಅನುಭವ. जय सियाराम। हम आप पहुँचे हैं किष्किंधा नगर, जो सतयुग में बना था। देवताओं ने इसको बनाया था। इस क्षेत्र को किष्किंधा कहते हैं और हम आए हैं पंपा सरोवर में। ये माता विजयलक्ष्मी का मंदिर है और यहाँ पे पास में ही ऋषिमुख पर्वत है और पास में ही मतंग ऋषि का पहाड़ है। आइए हम उनका दर्शन कराते हैं। जय हो। ये सामने जो दिख रहा है ये पहाड़ ऋषिमुख पर्वत है, जहाँ पे सुग्रीव जी रहते थे और यहाँ पास में ही मतंग ऋषि नाम का पर्वत है, जहाँ पे मतंग ऋषि जी रहते थे। ये मतंग ऋषि पहाड़ है, इनके आश्रय पे सुग्रीव जी ऋषिमुख पर्वत पर रहते थे, जहाँ से उन्होंने पंपा सरोवर तरफ हनुमान जी को भेजा। राम हनुमान यहाँ पे प्रथम मिले। बोलो सियावर रामचंद्र भगवान की जय। ಸ್ನೇಹಿತರೆ, ನಾನೀಗ ಪಂಪಾ ಸರೋವರದ ಹತ್ತಿರ ಇರುವಂಥ ಗುಡ್ಡದ ಮೇಲೆ ನಿಂತಿದ್ದೀನಿ. ಅಂದರೆ ಕಿಷ್ಕಿಂಧ ಪರ್ವತದ ಏರಿಯಾದಲ್ಲಿ ಬಂದು ನಿಂತಿದ್ದೀನಿ. ಈಗ ನಿಮ್ಗೆ ಕಾಣ್ತಾ ಇರೋದಲ್ಲ, ತೋರಿಸ್ತಾ ಇದ್ದೀನಲ್ಲ, ಇದು ಅಂಜನಾದ್ರಿ ಪರ್ವತ. ಇದು ಕಾಣ್ತಾ ಇದೆ ಅಲ್ಲ, ಅದು ಮಾತಂಗ ಪರ್ವತ, ಋಷಿಮುಖ ಪರ್ವತ, ಮಾತಂಗ ಪರ್ವತ, ವಿಠ್ಠಲ ಮಂದಿರ. ಇದು ಪಂಪಾ ಸರೋವರ, ಇದು ದುರ್ಗಾ ಮಾತೆ ಕಿಲ್ಲಾ ಅಂದರೆ ಕೋಟೆ. ಈ ಕಿಷ್ಕಿಂಧ ನಗರದ ಬಗ್ಗೆ ನಮ್ಮ ಜೊತೆ ಸಮಗ್ರವಾಗಿ ಮಾಹಿತಿ ಹಂಚಿಕೊಳ್ಳಲು ನಮ್ಮ ಜೊತೆ ಇದ್ದಾರೆ ಆನಂದದಾಸ ಸ್ವಾಮೀಜಿಯವರು. ಅವ್ರೇನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಸ್ವಾಮೀಜಿಯವರು. नमस्कार। जय सियाराम, जय श्री राम। ಈ ಕಿಷ್ಕಿಂಧ ಏರಿಯಾ ನಗರದ ಬಗ್ಗೆ, ಅಂದರೆ ಕಿಷ್ಕಿಂಧ ಪರ್ವತಗಳ ಬಗ್ಗೆ ಅಥವಾ ಪಂಪಾ ಸರೋವರದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸ್ವಾಮೀಜಿ. जय सियाराम। जैसा कि हम आप आए हैं कर्नाटक के किष्किंधा क्षेत्र में। ये किष्किंधा क्षेत्र अभी कहा जाता है, पर सतयुग में ये जो था एक राज्य था, जो देवताओं ने रूप बदल के इसको निर्माण किया था। किष्किंधा नाम का शहर बनाया था। जब ब्रह्मा जी ने सृष्टि बनाया तो उन्होंने 4 दिशा, 4 जाति, 4 वेद और 4 शास्त्र बनाए। तो उसमें से ये पंपा सरोवर, बिंदु सरोवर, नारायण सरोवर और मान सरोवर, ये 4 सरोवर बनाए। आगे जाके अमृत मंथन हो गया तो सब देवता अमृत पान किए। वो शिव जी को विष दिए, राक्षस को मदिरा दिए। तो ये राक्षस मदिरा पान करके देवताओं को तकलीफ देने लगे। तब सब देवता ब्रह्मा जी को शरण गए और बताया कि हम अमृत पान किए, तब से ये राक्षस लोग मदिरा पी के हमको तकलीफ देते हैं।
तो इसके लिए कुछ उपाय करें। तो ब्रह्मा जी बताते हैं अभी मैं आपका कुछ सहयोग नहीं करता, आगे जाके त्रेता युग आएगा, वो समय में विष्णु भगवान राम अवतार लेंगे और आपको उनका सहयोग करना होगा, आपके सहयोग से सब राक्षस का विनाश होगा। तब तक के लिए आप वो राक्षस लोग आपको पहचाना नहीं, इसके लिए रूप बदल के रहो। तो उन्होंने पूछा कहाँ पे रहना है, तो बताया ब्रह्मा जी ने दक्षिण दिशा में जाओ, पंपा सरोवर नाम स्थान है जहाँ पे एक नगर बनाओ सुंदर, राम आएंगे। तो उन्होंने देवताओं ने आके यहाँ पे किष्किंधा नाम का नगर बसाया, पत्थरों का नगर बनाया, गुफाएं बनाई। फिर यहाँ पे अंगद, नल, नील, जामुन, मयन, हनुमंत ऐसा रूप और नाम लेके रह गए। आगे जाके त्रेता युग में राम आए, राम से हनुमान यही पंपा सरोवर में मिले और यहाँ से हनुमान जी ने ऋषिमुख पर्वत ले गए, सुग्रीव से मित्रता हुई और बाली का वध हुआ। यहाँ से ही सब वानर इकट्ठा होके लंका के लिए कूच किए। उससे पहला जब राम जी यहाँ आए तो पटकशिला में चातुर्मास किए। उसी समय हनुमान जी को उन्होंने मुद्रिका दिया और बताया कि सीता का पता लगाओ। तब अंगद ने कहा सब वानरों वीरों को कि आप लोग जब तक सीता माता का पता नहीं लगाएंगे तब तक कोई फल फूल नहीं खाएंगे। तो इसी कारण से कोई जल पान नहीं किया था। सब लोग किष्किंधा से सीता शोध के लिए चले गए। दक्षिण दिशा में हनुमान गए। जब हनुमान जी ने सीता का पता लगाया, लंका को जलाया, तब आके उन्होंने हनुमान जी ने मधुबन के फल खाए। तो यहाँ पे देखने लायक पटकशिला, मधुबन, ऋषिमुख पर्वत, बाली किला ऐसे अनेकों स्थान है। इस क्षेत्र को किष्किंधा कहते हैं। आगे जाके बलराम जी भी यहाँ पे आए थे द्वापर युग में। जब वहाँ पे महाभारत चल रहा था, बलराम जी वहाँ पे सम्मिलित नहीं हुए थे, वो तीर्थाटन पे चले थे। तो उन्होंने चक्र तीर्थ में आके उस समय में यज्ञ, दान, हवन, पूजन किया था। ये पुण्य क्षेत्र है, पुण्य भूमि है। फिर इस कलयुग में विद्यारण्य स्वामी जी ने 1000 साल पहला तपस्या किया था। उसी कारण से यहाँ पे सुवर्ण वर्षा हुआ था। यहाँ पे उन्होंने विजय लक्ष्मी को स्थापना किया। आगे जाके कृष्णदेवराय जी ने उन्हीं के नाम से विजयनगर बनाया। यहाँ पे माता जी विजय लक्ष्मी नाम से स्थापित देवता है। कभी आइए, दर्शन कीजिए, इस क्षेत्र को भेंट दीजिए। जय सिया राम। स्वामी जी वो शबरी का जरा बताइए। हाँ, शबरी जो था एक बचपन में अपने वो घर से आके यहाँ पंपा सरोवर में रहता था। वो मतंग ऋषि जी यहाँ पे स्नान के लिए आते थे। तो मतंग ऋषि देख लिए कोई यहाँ पे साफ सफाई करके रहता है। उस समय में स्त्री को पूजा पाठ नियम निष्ठा का अधिकार नहीं था। तो शबरी लोक लज्जा के कारण रात के समय में अपने जो भी है सेवा करता था, जटा से झाड़ू लगाता था। तो मतंग ऋषि जी रोज 3 बजे स्नान को आने वाले। तो उन्होंने देखा कि यहाँ पे कभी भी सफा रहता है। तो एक दिन 12 बजे आ गए। तो शबरी अपने जटा से झाड़ू लगा रहा था। तो मतंग ऋषि जी ने उनको पूछा आप कौन है माँ, क्या कर रहे हो? तो बताया उन्होंने मैं जात से भिन्न हूँ, जीवन का मोक्ष चाहती हूँ, उद्धार चाहती हूँ, तो उसके लिए मैं यहाँ पे सेवा करती हूँ। तो उन्होंने बताया अभी आप इतना सेवा किए, पूरा हो गया, आप अपने घर जाओ, आपको भगवान मिलने आएंगे। तो शबरी ने यही गुरुवचन मान के अपने घर गया। रामदुर्ग नाम गांव है और सूर्यबान नाम स्थान है जहाँ पे शबरी और राम भेंट हुए। जब शबरी से राम मिले तो राम जी ने शबरी को पूछा मेरे पत्नी का हरण हो गया माँ, कुछ उपाय बताओ। तो शबरी पंपा सरोवर रहने के कारण राम जी को शबरी ने बताया कि आप किष्किंधा पंपा सरोवर जाओ, वहाँ पे आपको बाली सुग्रीव मदद करेंगे। जब राम जी यहाँ पे आए तो बाली सुग्रीव का लड़ाई हुआ था। बाली से डर के सुग्रीव ऋषिमुख पर्वत पर रहते थे मतंग ऋषि के आश्रय। तो जब राम जी पंपा सरोवर तरफ आ रहे थे तो सुग्रीव ने देखा और उन्होंने हनुमान जी को भेजा। हनुमान जी ने यहीं से अपने कंधे पर उठा के राम लक्ष्मण को सुग्रीव से मित्रता कराए। ऋषिमुख पर्वत ये गुरु से शिष्य और भगवान से भक्त मिलने का जगह है पंपा सरोवर। बोलो किष्किंधा क्षेत्र की जय, पंपा सरोवर की जय। जय सीताराम। ಒಳ್ಳೆಯದು ಸ್ವಾಮೀಜಿ, ನಮಸ್ಕಾರ. ಜಯ ಸಿಯಾರಾಮ್. ಸ್ನೇಹಿತರೆ, ಈ ಕ್ಷೇತ್ರಕ್ಕೆ ಉತ್ತರ ಭಾರತದಿಂದ ಬಹಳ ಪ್ರವಾಸಿಗರು ಭಕ್ತರು ಇಲ್ಲಿ ಬಂದು ಹೋಗೋದನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲೇ ಹಂಪಿಯನ್ನು ನೋಡಲಿಕ್ಕೆ ಬಂದವರು ಕೂಡ ಈ ಕ್ಷೇತ್ರದ ಈ ತೀರ್ಥಕ್ಷೇತ್ರದ ದರ್ಶನವನ್ನು ತೆಗೆದುಕೊಂಡೇ ಹೋಗುವಂತಹದ್ದು. ಈಗ ಕೊರೋನಾದಿಂದ ಭಕ್ತರು ಪ್ರವಾಸಿಗರು ಕಡಿಮೆ ಜನ ಇದ್ದದನ್ನು ನೀವು ಕಾಣ್ಬೋದು.
ಹಾಗೆಯೇ ಈ ಪುಷ್ಕರಣಿಯನ್ನು ರಿನೋವೇಷನ್ ಮುಗಿದಾದ ನಂತರ ಭಾಳ ಸುಂದರವಾಗಿ ಕಾಣುವಂಥದ್ದು. ಇದು ಸ್ನೇಹಿತರೆ ಪುಣ್ಯ ಸ್ಥಳ ಎಂದು ಖ್ಯಾತಿಯಾಗಿರ್ತಕ್ಕಂಥ ಈ ಪಂಪಾ ಸರೋವರದ ಮಹಿಮೆ ಮತ್ತು ಕ್ಷೇತ್ರ ದರ್ಶನ. ನೀವು ಕೂಡ ಸವಡಿಲ್ಲದ ಜೀವನ ಕ್ರಮದಲ್ಲಿ ಒಮ್ಮೆ ಬಿಡು ಮಾಡಿಕೊಂಡು ಈ ಪುಣ್ಯಕ್ಷೇತ್ರದ ಕಡೆಗೆ ದಯಮಾಡಿಸಿ ತಮ್ಮ ಕಣ್ಣು ಮನಸ್ಸನ್ನು ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.